ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06 ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲೇ ಗುರುವು ಗೋಚಾರ ಸ್ಥಾನದಲ್ಲಿರುವುದರಿಂದ ಷಷ್ಠಾಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿ ಗೋಚರಿಸುವುದರಿಂದ ಅತಿಯಾದ ಟೆನ್ಷನ್, ಅಂದರೆ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಬ್ಯುಸಿಯಾಗಿ ಇರಬೇಕಾದಂತ ಸಮಯ ಇದಾಗಿರುತ್ತದೆ. ಧನಸ್ಥಾನಾಧಿಪತಿ ಸೂರ್ಯಗ್ರಹ
12ನೇ ಮನೆಯಿಂದ 17ನೇ ತಾರೀಕಿನಂದು ರವಿಗ್ರಹನು ಕೂಡ ಗುರುವಿನ ಒಟ್ಟಿಗೆ ದ್ವಿಗ್ರಹ ರೂಪದಲ್ಲಿ ಸಂಚಾರ. ಇನ್ಕಮ್ ಟ್ಯಾಕ್ಸ್, ಹಣಕಾಸಿಗೆ ಸಂಬಂಧಪಟ್ಟಂತೆ, ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಅತಿ ಜಾಗರೂಕರಾಗಿ ಇರಬೇಕಾಗ್ತದೆ. ಕುಟುಂಬ ಧನಸ್ಥಾನದಲ್ಲಿ ಶುಕ್ರಗ್ರಹ ಸುಖಾಧಿಪತಿ, ಕುಟುಂಬ ಧನಸ್ಥಾನ ಕೇತುಗ್ರಹದ ಒಟ್ಟಿಗೆ ಸಂಚರಿಸುವುದರಿಂದ ತಾಯಿ, ಅಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಏನಾದರೂ ಆಸ್ತಿಗಳು, ಪೂರ್ವಿಕರ ಆಸ್ತಿಗಳು ಈಗ ನಿಮ್ಮ ಕೈ ಸೇರುವಂತ ಸಮಯ ಇದಾಗಿರುತ್ತದೆ. ತೃತೀಯಾಧಿಪತಿ ಬುಧಗ್ರಹ, ಇಲ್ಲಿ ಧೈರ್ಯ ಪರಾಕ್ರಮಾಧಿಪತಿ ಬುಧಗ್ರಹ ವಕ್ರಿ ಸಂಚಾರ ಜುಲೈ 24ನೇ ತಾರೀಕಿನವರೆಗೆ. ಯಾವುದೇ ಬೇರೆಯವರ ಆಸ್ತಿ, ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಇಟ್ಟುಕೊಳ್ಳುವಾಗ ತುಂಬಾ ಜಾಗೃತರಾಗಿ ಇರಬೇಕು. ಈ ಸಮಯದಲ್ಲಿ ಗುಪ್ತಧನ, ರಾಹುಕೇತುವಿಂದ ಅತಿ ಹೆಚ್ಚಾದ ಗುಪ್ತಧನಗಳನ್ನು ತಮ್ಮ ಬಳಿ ಬರುವಂತೆ ರಾಹುಕೇತುಗಳು ಮಾಡಲಿದ್ದಾರೆ. ಧೈರ್ಯ ಪರಾಕ್ರಮಾಧಿಪತಿ ವಕ್ರಿಯಾಗಿರೋದರಿಂದ ಯಾವುದೇ ಕಾರಣಕ್ಕೂ ಬೇರೆಯವರ ಹಣ, ಆಸ್ತಿಯನ್ನು ನಿಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುವುದು ಈ ಸಮಯದಲ್ಲಿ ಒಳ್ಳೆಯದಲ್ಲ. ಸುಖಾಧಿಪತಿ ಕುಟುಂಬ ಧನಸ್ಥಾನ ಸಮಯ ಅಂದರೆ ನವೆಂಬರ್ 1ನೇ ತಾರೀಕಿನ ನಂತರ ನಿಮಗೆ ಇನ್ನೂ ಅತಿ ಹೆಚ್ಚಿನ ಶುಭ ಸಮಯ ಬರುವ ಹಾಗೆ ಗುರುದೇವರು ಕರುಣಿಸಲಿದ್ದಾರೆ. ಆ ಸಮಯ ಬರುವವರೆಗೂ ಬೇರೆಯವರ ಆಸ್ತಿಯನ್ನು ಸ್ವಂತಕ್ಕೆ ಬಳಸಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ. ಪೂರ್ವಾಜಿತ ಪುಣ್ಯಸ್ಥಾನಾಧಿಪತಿ ಕುಜಗ್ರಹ ಏಕಾದಶ ಸ್ಥಾನದಲ್ಲಿ ಆಗಸ್ಟ್ 3ನೇ ತಾರೀಕಿನವರೆಗೆ ಗೋಚಾರ. ಕುಜಗ್ರಹದಿಂದಲೂ ನಿಮಗೆ ಅತಿ ಹೆಚ್ಚಿನ ಶುಭ ಫಲ ಈ ಸಮಯದಲ್ಲಿ ನೋಡಬಹುದು. ಷಷ್ಠಾಧಿಪತಿ 6ನೇ ಅಧಿಪತಿ ಹಾಗೂ ಭಾಗ್ಯಾಧಿಪತಿ ಗುರುವು ಲಗ್ನದಲ್ಲಿ ಗೋಚರಿಸುವಾಗ ತಾಯಿ, ತಂದೆ, ಗುರು ಹಿರಿಯರನ್ನು ಕಡ್ಡಾಯವಾಗಿ ಗೌರವಿಸಿ. ಹಿಂದೆ ಅಷ್ಟಮ ಶನಿ ನಡೆಯಿರ್ತಕ್ಕಂಥ ಸಮಯದಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳು, ನೀವು ತೊಂದರೆ ತಾಪತ್ರಯಗಳನ್ನ ಅನುಭವಿಸಿದ್ರಲ್ಲ, ಅದನ್ನ ತಪ್ಪದೆ ಈಗ ನೆನಪಿಸಿಕೊಳ್ಳಿ. ಕಾರಣ ಏನಪ್ಪಾ ಅಂದ್ರೆ ಗುರುಗ್ರಹ ಲಗ್ನದಲ್ಲಿ ಬಂದಾಗ ಅತಿ ಹೆಚ್ಚಾದ ಹಣಕಾಸನ್ನು ನಿಮ್ಮ ಕೈಯಲ್ಲಿ ಓಡಾಡುವ ಹಾಗೆ ನೋಡ್ಕಂತಾರೆ. ತದನಂತರದಲ್ಲಿ ಯಾವುದೋ ಬೇರೆಯವರ ಹಣ, ಆಸ್ತಿ ನಿಮ್ಮ ಬಳಿ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನ ನೀವು ಸ್ವಂತಕ್ಕೆ ಬಳಸ್ಕೊಳ್ಬಾರ್ದು. ಯಾಕಂದ್ರೆ ಇಲ್ಲಿ 6ನೇ ಗುರು, ಭಾಗ್ಯದ ಗುರು ಲಗ್ನಕ್ಕೆ ಬಂದಾಗ ತುಂಬಾನೇ ಟೆನ್ಷನ್ಗಳನ್ನ ಕೊಡ್ತಾ ಇರ್ತಾನೆ. ಸ್ವಲ್ಪ ಸಮಯ ನವೆಂಬರ್ 1ನೇ ತಾರೀಕಿನವರೆಗೆ ನಿಧಾನಗತಿಯಿಂದ ಇದ್ದರೆ ತುಂಬಾನೇ ಒಳ್ಳೆಯದು. ನಂತರ ಸಪ್ತಮಾಧಿಪತಿ, ಅಷ್ಟಮ ಸ್ಥಾನಾಧಿಪತಿ ಶನಿಗ್ರಹ ಭಾಗ್ಯದಲ್ಲಿ ಗೋಚಾರ. ನಮಗಿನ್ನೇನಪ್ಪ ಅಷ್ಟಮ ಶನಿ ಇನ್ನೇನು ಬಿಡುಗಡೆ ಆಗಿದೆ, ಈಗ ನಾವು ತುಂಬಾ ಚೆನ್ನಾಗಿರ್ತಕ್ಕಂಥ ಸಮಯ ಅಂತಂದು ಇದ್ರೂ ಕೂಡ ಮತ್ತೆ ಜುಲೈ 27ರಿಂದ ಶನಿಗ್ರಹ ವಕ್ರಿಯಾಗಿ ಅಷ್ಟಮ ಸ್ಥಾನವನ್ನು ನೋಡುವುದರಿಂದ, ಇಲ್ಲಿ ಧನಸ್ಥಾನಾಧಿಪತಿ ಸೂರ್ಯದೇವರು ಲಗ್ನಕ್ಕೆ ಬರೋದರಿಂದ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತೆ, ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಜಾಗರೂಕರಾಗಿ ಕಡ್ಡಾಯವಾಗಿ ಇರಬೇಕು. ಹಿಂದೆ ಯಾವುದಾದರೂ ಪೊಲೀಸ್ ಇಲಾಖೆಯಿಂದ ಕೇಸ್ಗಳು, ಕೋರ್ಟ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್ಗಳಿಗೆ ಏನಾದ್ರೂ ನೀವು ಓಡಾಡ್ತಿದ್ದಲ್ಲಿ ಅದೆಲ್ಲ ಮುಗಿದು ಇವಾಗ ನಾವು ಏನು ತೊಂದರೆ ಇಲ್ದಂಗೆ ಇದೀವಪ್ಪ ಅಂತಂದ್ರೆ ಜುಲೈ 27ರ ನಂತರ ದಿಢೀರ್ನ ಏನಾದ್ರೂ ಮತ್ತೆ ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ತಿರುಗಾಡ ಅಂತ ಸಂದರ್ಭ ಬರ್ಬೋದು. ಅಷ್ಟಮ ಶನಿ ಯಾವ್ದರಿಂದ ತೊಂದರೆ ಕೊಡ್ತಾರೆ ಅಂತಂತಂದ್ರೆ, ನಾವು ನಡೆದು ಬಂದ ದಾರಿನ ಯಾವತ್ತು ನಾವು ಮರಿತೀವೋ, ನಮ್ಮನ್ನ ಯಾರೋ ಕಷ್ಟ ಕಾರ್ಪಣ್ಯಗಳು ಇರ್ತಕ್ಕಂಥ ಸಮಯದಲ್ಲಿ ನಮ್ಮನ್ನ ಯಾರೋ ಬಂದು ಕೈ ಹಿಡಿದು ಮುಂದೆ ನಡೆಸಿರ್ತಾರೆ. ಅಂತರ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಅದನ್ನೇ ನಾವು ನಡೆದು ಬಂದ ದಾರಿಯನ್ನ ಮರಿಬಾರ್ದು ಅಂತಂದೇಳಿ ಹೇಳ್ತೀವಿ. ಇಲ್ಲಿ ಭಾಗ್ಯಸ್ಥಾನಕ್ಕೆ ಸಂಚಾರ ಮಾಡ್ತಿದ್ದಂತ ಶನಿಗ್ರಹ ದಿಢೀರ್ನೆ ಜುಲೈ 27ರಂದು ವಕ್ರಿಯಾಗಿ ಸಂಚರಿಸುವುದರಿಂದ ಮತ್ತೆ ಏನೆಲ್ಲ ಹಿಂದೆ ಸಮಸ್ಯೆಗಳಿತ್ತಲ್ಲ ಅದು ನೆನಪು ಬರುವ ಹಾಗೆ ಮಾಡ್ತಾರೆ. ಅಷ್ಟಮದಲ್ಲಿ ರಾಹುಗ್ರಹ ಗೋಚಾರ. ಅಷ್ಟಮ ಸ್ಥಾನದಲ್ಲಿ ರಾಹುಗ್ರಹ ಗೋಚಾರ ಅಂದ್ರೆ ಹಿರಿಕರ ಹಣ, ಆಸ್ತಿ, ಒಡವೆಗಳು ಇದೆಲ್ಲನೂ ತುಂಬಾನೇ ನಿಮ್ ಕೈಲಿ ಈಗ ಗುಪ್ತಧನವಾಗಿ ಓಡಾಡ್ತಾ ಇರ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗನು ಜಾಗರೂಕರಾಗಿರಬೇಕು. ರಸ್ತೆ ದಾಟುವಾಗ, ವಾಹನ ಓಡಿಸುವಾಗ ನಿಂತ ನೀರು, ಹರಿಯ ನೀರು, ಕುಡಿಯ ನೀರು ಹಾಗೂ ನಾವೇನಾದ್ರೂ
ಈಗ ಸಡನ್ ಆಗಿ ಹೋಗ್ಬಿಟ್ಟು ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಮಾತ್ರೆ ತಗಂತೀವಿ, ಸಮಯ ಮುಗ್ದೋಗಿರ್ತಕ್ಕಂತ ಔಷಧಿಗಳನ್ನ ನಮ್ಗೆ ಕೊಟ್ಟಿರ್ತಾರೆ, ಅದ್ ನಾವು ನೋಡೋದಿಲ್ಲ, ಅದನ್ನ ನಾವು ತಗೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ತೊಂದರೆ ತಾಪತ್ರಯಗಳಾಗುತ್ತೆ. ಅಂದ್ರೆ ಅಷ್ಟಮದಲ್ಲಿ ರಾಹು ಸಂಚರಿಸುವಾಗ ಇಂಥದ್ನೆಲ್ಲ ಘಟಿಸ್ಬೋದು. ಲಗ್ನದಲ್ಲಿ ಗುರು ಇದ್ರೆ 50-50 ಗುರುಬಲ ಅಂತಂದೇಳಿ ಕರಿತೀವಿ. ಅರಮುನಿದರು ಗುರು ಕಾಯುವನಯ್ಯ, ಗುರುಗ್ರಹ ಕಾಪಾಡ್ತಾರೆ, ತೊಂದರೆ ಏನಿಲ್ಲ. ಆದ್ರೂ ನಮ್ಮ ಎಚ್ಚರಿಕೆಗೆ ನಾವಿದ್ರೆ ತುಂಬಾನೇ ಒಳ್ಳೇದು ಈ ಸಮಯದಲ್ಲಿ. ನಂತರ ಕರ್ಮಸ್ಥಾನಾಧಿಪತಿ ಕುಜಗ್ರಹ ಏಕಾದಶ ಸ್ಥಾನ, ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಬ್ಯುಸಿ ಇರತಕ್ಕಂತ ಸಮಯ ಇದು. ವ್ಯವಹಾರಗಳಲ್ಲಿ ಲಾಭದಲ್ಲಿ ತುಂಬಾ ಅತಿ ಎಚ್ಚರಿಕೆಯಿಂದ ನೀವು ಗಮನ ಕೊಟ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕು. 12ನೇ ಮನೆಯಲ್ಲಿ ಬುಧಗ್ರಹ ವಕ್ರಿ, ಸ್ವಬುದ್ಧಿ ಇದ್ರೂ ಕೂಡ ಇಲ್ಲಿ ಏನಾಗತ್ತಪ್ಪ, ಸ್ವಂತ ಬುದ್ಧಿ ಇದ್ರೂ ಕೂಡ ಕೆಲವೊಂದೊಂದು ಟೈಮು ಎಡಬೇಕಾಗತ್ತೆ. ಬುಧಗ್ರಹ ಬಂದು ಬುದ್ಧಿಗೆ ಕಾರಕ ಗ್ರಹ ಅಂತಂದೇಳಿ ಹೇಳ್ತೀವಿ. ಇನ್ನ ಕರ್ಕಾಟಕ ರಾಶಿಯವರಿಗೆ ಪರಿಹಾರಗಳೇನಪ್ಪಾ ಅಂತಂತಂದ್ರೆ ಗಾಣಗಾಪುರ ದತ್ತಾತ್ರೇಯ ಗುರುಗಳ ದರ್ಶನ, ಇಲ್ಲವೇ ಮಂತ್ರಾಲಯ ಗುರುಗಳ ದರ್ಶನ ಕಡ್ಡಾಯವಾಗಿ ಮಾಡತಕ್ಕಂಥದ್ದು. ಮತ್ತೆ ಬುಧಗ್ರಹ ಇಲ್ಲಿ ವಕ್ರಿ ಸಂಚಾರದಲ್ಲಿ ಇರೋದ್ರಿಂದ ಒಂದು 5 ಬುಧವಾರಗಳು ಹೆಸರು ಕಾಳನ್ನ ವಿಷ್ಣು ದೇವಾಲಯಕ್ಕೆ ದಾನವಾಗಿ ಕೊಟ್ರೆ ತುಂಬಾನೇ ಒಳ್ಳೇದು. ಇಲ್ಲವಾದಲ್ಲಿ ಬುಧವಾರದಂದು ಒಂದು 50 ಜನಕ್ಕೆ ಹೆಸರು ಬೇಳೆ ಕೋಸಂಬರಿಯನ್ನ ಹಂಚಿದ್ರೆ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ವೀಕ್ಷಿಸಬಹುದು. ಶುಭವಾಗಲಿ.